ಇನ್ನು ಗ್ಯಾರಂಟಿ ಯೋಜನೆಗೆ ಮರು ಅರ್ಜಿಯನ್ನ ಸಲ್ಲಿಸುವಂತಿಲ್ಲ. ನೋಡಿ, ಹೊಸದಾಗಿ ಅರ್ಜಿ ಹಾಕೋಂಗಿಲ್ಲ. ಹೊಸದಾಗಿ ಅರ್ಜಿ ಬದಲಾಗಿ ಮರುಪರಿಶೀಲನೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಅಂದ್ರೆ ಈಗಿರುವ ಫಲಾನುಭವಿಗಳ ಪಟ್ಟಿಯನ್ನ ಮರುಪರಿಶೀಲನೆ ಮಾಡ್ತಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಭೆಯಲ್ಲಿ ಈ ನಿರ್ಧಾರ ಆಗಿದೆ. ಹೊಸದಾಗಿ ಅರ್ಜಿ ಸಲ್ಲಿಸಬೇಕು, ಬೆಂಗಳೂರು ಒನ್ ಮುಂದೆ ಹೋಗಿ ಕ್ಯೂ ನಿಂತ್ಕೋಬೇಕು, ಅವೆಲ್ಲ ಏನೂ ಇಲ್ಲ. ಅವರೇ ಮರುಪರಿಶೀಲನೆ ಮಾಡ್ತಾರಂತೆ. ಸೊ ಮರುಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ನಿರ್ಧಾರಕ್ಕೆ ಈಗ ಬಂದಿದ್ದಾರೆ. ಮರುಪರಿಶೀಲನೆ ಯಾವ ರೀತಿ ಆಗುತ್ತೆ ಅಂತಲೂ ಕೂಡ ಚರ್ಚೆಗಳಾಗ್ತವೆ. ಸೊ ಈಗ ಗೃಹಲಕ್ಷ್ಮಿ ಯೋಜನೆಗೆ ವೋಟರ್ ಐ ಡಿ ಕಡ್ಡಾಯ ಲಿಂಕ್ಗೆ ಶಿಫಾರಸು ಮಾಡಿದ್ದಾರೆ. ಗೃಹಲಕ್ಷ್ಮಿ 2,000 ರೂಪಾಯಿ ತಗೊಳ್ಳೋದಕ್ಕೆ ವೋಟರ್ ಐ ಡಿ ಕಡ್ಡಾಯ ಲಿಂಕ್. ಗ್ಯಾರಂಟಿ ಮರುಪರಿಶೀಲನೆ ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮರುಪರಿಶೀಲನೆ ಮಾಡಬೇಕು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ 3 ದಿನದ ಒಳಗೆ ಅಂತಿಮ ಪಟ್ಟಿ ಸಲ್ಲಿಸೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. 2-3 ದಿವಸದಲ್ಲಿ ವರದಿ ಸಲ್ಲಿಕೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಇವೆಲ್ಲವೂ ಕೂಡ ಒಂದು 3 ದಿವಸದಲ್ಲಿ ಫೈನಲ್ ಆಗುತ್ತೆ. 3 ದಿನದ ಒಳಗೆ ಆ ರಿಪೋರ್ಟನ್ನು ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಬೇಕಂತೆ. ಅಧಿಕಾರಿಗಳೇ ಮಾಡಬೇಕು, ಮಾಡ್ತಾರೆ. ಮಾಡಿದ ನಂತರ ಅದಕ್ಕೊಂದು ಅಂತಿಮ ರೂಪ ಬಂದು ಹೀಗಲ್ಲ ಹೀಗೆ ಮಾಡಿ ಅಂತ ಹೇಳಿ ಅದನ್ನು ಆ ರೀತಿ ಅನುಷ್ಠಾನಕ್ಕೆ ತರ್ತಾರೆ. ಸೊ ಅಲ್ಲಿಗೆ ಗೃಹಲಕ್ಷ್ಮಿ ಯೋಜನೆಗೆ ವೋಟರ್ ಐ ಡಿ ಎಲ್ಲವೂ ಕೂಡ ಕಡ್ಡಾಯ. ಗ್ಯಾರಂಟಿ ಮರುಪರಿಷ್ಕರಣೆ ವೇಳೆ ಅನರ್ಹರನ್ನಷ್ಟೇ ಕೈ ಬಿಡಿ ಅಂತ ಹೇಳಿದ್ದಾರೆ. ಹೌದು, ಅದನ್ನೇ ಅವತ್ತಿಂದ ಹೇಳ್ಕೊಂಬಂದಿರೋದವರು, ಅನರ್ಹರನ್ನು ಕೈ ಬಿಡ್ತೀವಿ ಅಂತ. ಅರ್ಹ ಫಲಾನುಭವಿಗಳಿದ್ದರೆ ಸುಮ್ಮನೆ ಅವ್ರ ಹೆಸರನ್ನ ಕೈ ಬಿಡಬೇಡಿ, ಯಾವುದೇ ತೊಂದರೆ ಆಗಬಾರ್ದು ಅವರಿಗೆ. ಮೃತಪಟ್ಟಿರುವ ಫಲಾನುಭವಿಗಳನ್ನು ಕೈ ಬಿಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇದು ಓಕೆ, ಫೈನ್, ಎಲ್ಲರೂ ಒಪ್ಕೋತಾರೆ. ಮೃತಪಟ್ಟವ್ರಿಗೆ ಯಾಕೆ ದುಡ್ಡು ಕೊಡಬೇಕು? ಇಲ್ಲ. ಗೃಹಲಕ್ಷ್ಮಿ ಖಾತೆ ಹೊಂದಿರುವ ಮಹಿಳೆಯರು ಆ 2,000 ರೂಪಾಯಿ ನಂಬ್ಕೊಂಡು ಸಾಲಾಗಿಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅಂತಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗಬಾರದು. ಬೇರೆ ರಾಜ್ಯದಲ್ಲಿರುವ ಖಾತೆಗೆ ಹಣ ಹೋಗ್ತಿದ್ರೆ ಪತ್ತೆ ಹಚ್ಚಿ ಅವ್ರು ಅಲ್ಲಿ ಕೂತ್ಕೊಂಡು ನಮ್ಮ ರಾಜ್ಯದ ದುಡ್ಡು ತಗೊಂಡ್ರೆ ಅದನ್ನು ಯಾರೂ ಒಪ್ಪಲ್ಲ. ನಮ್ಮ ರಾಜ್ಯದ ಯೋಜನೆಗಳು ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಸಿಗಬೇಕು. ಕರೆಕ್ಟ್ ಇದೆ. ಇತರೆ ರಾಜ್ಯದ ಮತದಾರರಿಗೆ ಗ್ಯಾರಂಟಿ ಯೋಜನೆ ಲಾಭ ಸಿಗಬಾರದು. ಇತರೆ ರಾಜ್ಯದವರು ಅಂದರೆ ಇತರೆ ರಾಜ್ಯದಲ್ಲಿ ವೋಟರ್ ಐ ಡಿ ಹೊಂದಿರೋರಿಗೆ. ಇತರೆ ರಾಜ್ಯದವರು ಕರ್ನಾಟಕದಲ್ಲೇ ವೋಟರ್ ಐ ಡಿ ಮಾಡಿಸ್ಕೊಂಡಿದ್ರೆ ಸಿಗುತ್ತೆ. ಒಬ್ಬರೇ ಹಲವು ಖಾತೆಗಳನ್ನು ನೋಂದಾಯಿಸ್ಕೊಂಡಿದ್ದಾರೆ, ಅದನ್ನು ಪತ್ತೆ ಹಚ್ಚಿ ಮೊದಲು ಕಟ್ ಮಾಡಬೇಕು. ನಕಲಿ ಫಲಾನುಭವಿಗಳ ಪತ್ತೆ ಹಚ್ಚಿ ಅವರ ವಿರುದ್ಧ ಕ್ರಮವನ್ನು ತಗೋಬೇಕು ಅಂತ ಈ ಎಲ್ಲ ಸಲಹೆಗಳು ಕೂಡ ಇವತ್ತಿನ ಸಭೆಯಲ್ಲಿ ಬಂದಿದೆ. ಸೊ ಹಾಗಾಗಿ ಇದನ್ನು ನಾಳೆ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ಅದಕ್ಕೊಂದು ಫೈನಲ್ ಟಚ್ ಸಿಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಹಾಗಾದರೆ ಓವರಾಲ್ ಇವತ್ತಿನ ಸಭೆಯಲ್ಲಿ ಕೀ ಪಾಯಿಂಟ್ಸ್, ಹೈಲೈಟ್ಸ್, ಶಿಫಾರಸುಗಳಾಗಿರ್ತಕ್ಕಂಥದ್ದು ಏನೇನು? ಮೊದಲನೇದಾಗಿ ಗ್ಯಾರಂಟಿ ವಿಚಾರದಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಅನ್ನುವಂಥದ್ದು, ಅಂದರೆ ಗೃಹಲಕ್ಷ್ಮಿಯ ಪರಿಷ್ಕರಣೆ ಹೊರತು ಹೊಸ ಅರ್ಜಿ ಅಲ್ಲೊಂದು ಮೊದಲು ಅಂದರೆ ಮಹಿಳೆಯರು ವಿಚಾರದಲ್ಲಿ ಒಂದು ಜಾಗೃತಿ ಹೆಜ್ಜೆ ನೀಡಬೇಕು ಅನ್ನುವಂಥದ್ದು. ಅದೇ ರೀತಿ ಬೇರೆ ಬೇರೆ ವಿಚಾರದ್ದು ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಅಲ್ಲಿ ಪರಿಷ್ಕರಣೆ ಅಂದರೆ ವಿಶೇಷವಾಗಿ ಗೃಹ ಜ್ಯೋತಿಯಲ್ಲಿ ಪರಿಷ್ಕರಣೆಗೂ ಕೂಡ ಅವಕಾಶ ಇದೆ. ಅದೇ ಶಕ್ತಿ ಯೋಜನೆಗೆ ಬಂದರೆ ಸ್ಮಾರ್ಟ್ ಕಾರ್ಡ್ ವಿಚಾರದಲ್ಲಿ ಕೂಡ ಇವೆಲ್ಲ ಪರಿಶೀಲನೆ ಆಗ್ತಿದೆ ಅಂತ ಒಂದು ಸ್ಮಾರ್ಟ್ ಕಾರ್ಡ್ ಕೊಡಲಿಕ್ಕೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಬೋದು. ಆಗ ಈ ಎಲ್ಲ ಮಾನದಂಡದ ಮುಂದುವರೆದ ಭಾಗವಾಗಿ ಅದನ್ನು ಕೊಡಲಿಕ್ಕೆ ಅವಕಾಶ ಸಿಗಬಹುದು. ಹಾಗಾಗಿ ಅದರಿಂದ ಹೊರತುಪಡಿಸೋದಾದ್ರೆ ಇನ್ನು ಏನು ಅನ್ನಭಾಗ್ಯದ ವಿಚಾರದಲ್ಲಿ ಇವತ್ತು ಚರ್ಚೆ ನಡೆದಿಲ್ಲ. ಆದರೆ ಹಿಂದೆ ಏನು BPL ಕಾರ್ಡ್ಗಳ ಪರಿಷ್ಕರಣೆ ನಡೀತಾ ಇದೆ. ಆ BPL ಕಾರ್ಡ್ಗಳ ಪರಿಷ್ಕರಣೆ ಸಹಜ ಇರ್ಬೋದು. ಅದನ್ನ ಮಾಡಿದಾಗ ಸಹಜವಾಗಿ APL ಯಾರು, BPL ಯಾರು, BPL ಅರ್ಹರು ಇರ್ತಾರೆ, APL ಅವರಿಗೆ ಅಗತ್ಯ ಇರಲ್ಲ. ಇವೆಲ್ಲವೂ ತೀರ್ಮಾನಗಳು ಆಗ್ತಾ ಹೋಗ್ತವೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ವೋಟರ್ ಐ ಡಿಯನ್ನು ಲಿಂಕ್ ಮಾಡುವಂಥ ವಿಚಾರ, ಅರ್ಜಿಯನ್ನ ಹೊಸದಾಗಿ ಕರೆಯೋದು ಬೇಡ, ಪರಿಷ್ಕರಣೆ ಮಾಡೋಣ ಅನ್ನುವಂಥ ವಿಚಾರ. ಇದನ್ನು ಹೊರತುಪಡಿಸಿದ್ರೆ ಇನ್ನೇನೇನೋ ಅಡೆತಡೆಗಳಿದಾವೆ ಅವೆಲ್ಲವನ್ನು ಕೂಡ ಸರಿಪಡಿಸಲಿಕ್ಕೆ ಬೇಕಾದಂಥದ್ದು. ಮತ್ತು ಟಿಕೆಟ್ ದರ ಕೂಡ ಅಂದರೆ ಶಕ್ತಿ ಯೋಜನೆಯಿಂದಾಗಿ ಆಗ್ತಿರುವಂಥ ಬರ್ಡನ್ನ ಸರಿದೂಗಿಸಲಿಕ್ಕೆ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅನ್ನುವಂಥ ಶಿಫಾರಸ್ಸಾಗಿದೆ. ಮತ್ತೆ ಸಾಕಷ್ಟು ಹಣ ಶಕ್ತಿ ಯೋಜನೆ 5,000 ಕೋಟಿಗೂ ಹೆಚ್ಚು ಹಣ ಪೆಂಡಿಂಗ್ ಇದೆ. ಅದು ಬಿಡುಗಡೆ ಆಯಿತು ಅಂದರೆ ನಿಗಮಗಳು ಸುಗಮವಾಗಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅದನ್ನೊಂದು ಮಾಡಿ ಅನ್ನುವಂಥ ಶಿಫಾರಸು. ಹೀಗೆ ಸಾಕಷ್ಟು ಶಿಫಾರಸುಗಳನ್ನ ಮಾಡಿ ಶಿಫಾರಸನ್ನ ಆಧರಿಸಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುವಂಥದ್ದು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ ನಂತರದಲ್ಲಿ ನಾಳೆ ತೀರ್ಮಾನ ಆಗುತ್ತಾ ಅಥವಾ ಅದರಲ್ಲೂ ಒಂದಷ್ಟನ್ನು ಮರುಪರಿಶೀಲನೆ ಮಾಡೋಣ, ಇನ್ನಷ್ಟು ಚರ್ಚೆಗೆ ಬಿಡೋಣ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ ಅನ್ನೋದು ಕುತೂಹಲ ಇದೆ. ಅವೆಲ್ಲ ಆದ ನಂತರದಲ್ಲಿ ಅಂತಿಮ ರೂಪ ಪಡೆ ಬಹುಶಃ ಇದೊಂದಷ್ಟು ಸಮಯವನ್ನು ತೆಗೆದುಕೊಳ್ಳುವಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇಷ್ಟೆಲ್ಲ ಲೆಕ್ಕಾಚಾರಗಳು ಇವಾಗ ಇಟ್ಕೊಂಡಿದೆ ರಾಜ್ಯ ಸರ್ಕಾರ.